ನಮ್ಮ ಮನೇಲಿ ಬಿಟ್ಟು ಬೇರೆ ಕಡೆ ಎಲ್ಲಾರು ಹೋದಾಗ ದೋಸೆ ತುಂಬ ಟೇಸ್ಟಿಯಾಗಿ ಕ್ರಿಸ್ಪಿಯಾಗಿ ಇದ್ದಿದ್ದೇನಾದರೂ ತಿಂದರೆ ನಾವು ಅವ್ರು ಏನಾಕೆ ಮಾಡಿದ್ರು, ಇದಕ್ಕೆ ಏನಾಕೆ ಮಾಡಿದ್ದಾರೆ, ನಮ್ಮ ಹಿಂಗೆ ಮಾಡಿರ್ಬೋದು, ಇಷ್ಟೊಂದು ಚೆನ್ನಾಗಿದೆಯಲ್ಲ ದೋಸೆ ಅಂತ ಅನ್ಸೋದು ಕಾಮನ್ನು. ಆದರೆ ಅದನ್ನು ಮಾಡಬೇಕು ಅಂತ ಇಂಟ್ರೆಸ್ಟ್ ಇರೋರಿಗೆ ಅದು ಹೆಂಗೆ ಮಾಡಿದ್ದಾರೆ ಅನ್ನೋ ಕ್ಯೂರಿಯಾಸಿಟಿನೂ ಇರುತ್ತೆ. ಮತ್ತು ಒಬ್ಬೊಬ್ಬರು ಮನೆ ದೋಸೆನೂ ಒಂದೊಂದು ಥರ ಇರುತ್ತೆ, ಒಂದೊಂದು ಹೋಟೆಲ್ ದೋಸೆನೂ ಒಂದೊಂದು ಥರ ಇರುತ್ತೆ. ಬಟ್ ಏನು ಟೇಸ್ಟಿಯಾಗಿ ಕ್ರಿಸ್ಪಿಯಾಗಿ ಮಾಡೋ ಒಂದು ಪ್ರಯತ್ನ, ಒಂದು ರೆಸಿಪಿನ ಹೇಳ್ತಾ ಇದ್ದೀನಿ. ಸೊ ಅದನ್ನು ಹೆಂಗೆ ಮಾಡೋದು ಅಂತ ಹೇಳ್ತೀನಿ. ಅದಕ್ಕೆ ಮುಂಚೆ ನನ್ನ ಮಗ ಅದನ್ನು ತಿಂದು ನೋಡಿ ಅವ್ನು ರಿವ್ಯೂನ ಕೊಟ್ಟಿದ್ದಾನೆ. ಅದೇನು ರಿವ್ಯೂ ಕೊಟ್ಟಿದ್ದಾನೆ ಅಂತ ನೀವೇ ಕೇಳಿ. ಹೇಳ್ತೀನಿ ಪುಟ್ಟ. 1 2 3 4 ನಾನು ರೇಷನ್ ಅಕ್ಕಿನ 4 ಬಟ್ಲು ಹಾಕೋತಾ ಇದ್ದೀನಿ. ಮತ್ತು 1 ಬಟ್ಲು ಉದ್ದಿನ ಬೇಳೆನ ಹಾಕೋತಾ ಇದ್ದೀನಿ. ಅದಕ್ಕೆ 1 ಟೇಬಲ್ ಸ್ಪೂನ್ ಮೆಂತ್ಯ, 1 ಟೇಬಲ್ ಸ್ಪೂನ್ ತೊಗರಿ ಬೇಳೆನ ಹಾಕ್ಕೊಂಡು 3 ಇಂದ 4 ಸಲ ತೊಳೆದು ಚೆನ್ನಾಗಿ ತೊಳೆದಿದ್ದೀನಿ. ತೊಳೆದಿರೋ ಅಕ್ಕಿಗೆ ಮೇಲೆ 1.5 ಇಂಚಷ್ಟು ನೀರು ಹಾಕಿ ನೆನೆಯೋಕ್ಕಂತ ಇಡ್ತಾ ಇದ್ದೀನಿ. ಆಮೇಲೆ ಅರ್ಧ ಬಟ್ಲಂತ ಕಡಲೆಪುರಿ ಚುಮ್ಮರಿ ಅಂತೀವಲ್ವ ಅದನ್ನು ತೊಗೊಂಡು, ಮತ್ತು ಇನ್ನು ಅರ್ಧ ಬಟ್ಲು ಅವಲಕ್ಕಿನ ತೊಗೊಂಡು ಸೈಡಲ್ಲಿ ಇಟ್ಕೋತಾ ಇದ್ದೀನಿ. ಆಮೇಲೆ ಏನು 5 ರಿಂದ 6 ಗಂಟೆ ನೆಂದಿರೋ ಅಕ್ಕಿಗೆ ಇದನ್ನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ, ಅವಲಕ್ಕಿನೂ ಚುಮ್ಮರಿನೂ. ಅಕ್ಕಿನ ರುಬ್ಬೋಕ್ಕಿಂತ ಒಂದು ಅರ್ಧ ಗಂಟೆ ಮುಂಚೆನೇ ಅದೇ ನೀರಿಗೆ ಹಾಕಿ ಒಂದು ಅರ್ಧ ಗಂಟೆ ನೆನೆಯೋಕೆ ಬಿಟ್ಟರೆ ಸಾಕು, ಪೂರ್ತಿ ನೆಂದೋಗುತ್ತೆ ಅವಲಕ್ಕಿನೂ ಚುರ್ಮರಿನೂ. ನೆನೆದನ್ನ ಸೋಸ್ಬಿಟ್ಟು ನೀರೆಲ್ಲ ನೀಟಾಗಿ ಸೋಸ್ಕೊಂಡು ಗ್ರೈಂಡ್ರಿಗೆ ಹಾಕಿ ರುಬ್ಕೋಬೇಕು. ಇವಾಗ ನೋಡಿ ಚೆನ್ನಾಗಿ ನೆಂದಿದೆ. ನಾನು ಈ ಅಕ್ಕಿ ಗ್ರೈಂಡ್ರಿಗೆ ಹಾಕಿ ರುಬ್ಬೇಕಾದ್ಲೇ ಸ್ವಲ್ಪ ಕಲ್ಲುಪ್ಪನ್ನ ಸೇರಿಸ್ಕೋತೀನಿ. ಯಾಕಂದರೆ ಅದಾದಮೇಲೆ ರುಬ್ಬಿ ಆದಮೇಲೆನೂ ಆ ಉಪ್ಪು ಹಾಕೋತಾರೆ. ಅಂದರೆ ನಾನಿವಾಗ ಇದು ರುಬ್ಬೇಕಾದ್ಲೇ ಕಲ್ಲುಪ್ಪನ್ನ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಚೆನ್ನಾಗಿ ಅದ್ರ ಜೊತೆ ನುರಿದ್ರೆ ಅಂದರೆ ಸ್ವಾದ ಅಂದರೆ ಅಕ್ಕಿಗೆ ರುಚಿ ಇಟ್ಕೊಳ್ಳುತ್ತೆ ಚೆನ್ನಾಗಿ ಅಂತ ಹೇಳಿ. ತುಂಬ ಟೇಸ್ಟಿಯಾಗೂ ಬರುತ್ತೆ. ಆಮೇಲೆ ಎಷ್ಟು ಬೇಕಷ್ಟು ನೀರು ಹಾಕ್ಕೊಂಡು ನಿಧಾನಕ್ಕೆ ರುಬ್ಕೋಬೇಕು. ಒಂದೇ ಸಲ ಜಾಸ್ತಿ ನೀರು ಹಾಕ್ಕೊಳ್ಳೋಕ್ಕಿಂತ ಸ್ವಲ್ಪನೇ ಹಾಕಿ ಅದಾದಮೇಲೆ ಒಂದು ಬಟ್ಲಿಗೆ ತೆಗೆದಿಟ್ಕೋತೀನಿ. ಗ್ರೈಂಡ್ರಲ್ಲಿ ಆಗಿರೋದು ಸಣ್ಣಕ್ಕೆ ಆಗಿರುತ್ತೆ ಅದು ಪೇಸ್ಟ್ ಆದಮೇಲೆ ತೆಗೆದು ಒಂದು ಬಟ್ಲಿಗೆ ಹಾಕ್ಕೊಂಡು, ಆಮೇಲೆ ಏನೋ ಗಟ್ಟಿ ಅನಿಸಿದ್ರೆ ಇಡ್ಲಿಗಾದ್ರೇ ಬೇರೆ ಕನ್ಸಿಸ್ಟೆನ್ಸಿ, ದೋಸೆಗಾದ್ರೇ ಬೇರೆ ಕನ್ಸಿಸ್ಟೆನ್ಸಿ ಅಲ್ವಾ. ಸೊ ನಾನು ಸ್ವಲ್ಪ ದೋಸೆಗೆ ಯಾವ ಹದ ಬೇಕೋ ಆ ಥರ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ, ಇಲ್ಲ ಕೈಲಾದರೂ ಆಯ್ತು ಸೌಟಲ್ಲಾರ ಆಯ್ತು ಮಿಕ್ಸ್ ಮಾಡಿ ಓವರ್ ನೈಟ್ ನೆನೆಯೋಕ್ಕಂತ ಇಡ್ತಾ ಇದ್ದೀನಿ. ಒಂದು ಪ್ಲೇಟ್ನ ಏನಾರು ಮುಚ್ಚಿ ಇಡಬೇಕು. ಬೆಳಗ್ಗೆ ಎದ್ದ ಮೇಲೆ ಅದಕ್ಕೆ ಬಂದಿದೆ ನನ್ನ ದೋಸೆ ಹಿಟ್ಟು. ನೋಡಿ ಈ ಥರ ಚೆನ್ನಾಗಿ ಹುಬ್ಬಿ ಬಂದೈತೆ. ಯಾಕಂದರೆ ಕರೆಕ್ಟ್ ಏನೇನು ಇಂಗ್ರೀಡಿಯೆಂಟ್ಸ್ ಹಾಕಬೇಕಲ್ಲ ಅದು ಹಾಕಿದ್ರೆ ಮಾತ್ರ ದೋಸೆ ಹಿಟ್ಟು ಈ ಥರ ಫರ್ಮೆಂಟ್ ಆಗಿ ಚೆನ್ನಾಗಿ ಈ ಥರ ಹುಬ್ಬಿ ಬರುತ್ತೆ. ನಂತರ ಒಂದು ತವ ತೊಗೊಂಡು ಅದಕ್ಕೆ ನಿಮಗೆ ಸೆಟ್ ದೋಸೆ ಬೇಕೋ ಇಲ್ಲ ಮಸಾಲೆ ದೋಸೆ ಬೇಕೋ, ಯಾವ ಥರ ಬೇಕೋ ಆ ಥರ ನಾವು ಮಾಡ್ಕೋಬೋದು. ಒಂದೇ ಥರ ದೋಸೆ ಅಂತಲ್ಲ, ನಮ್ಗೆ ಯಾವ್ಯಾವ ಥರ ದೋಸೆಗಳು ಬೇಕು ಮಾಡ್ಕೋಬೋದು. ನಾನೀಗ ಸಾದಾ ದೋಸೆ ಮಾಡ್ತಾಯಿದ್ದೀನಿ. ಯಾಕಂದರೆ ಅದನ್ನು ಮಧ್ಯಾಹ್ನ ಆದಾಗ ಬೇಕಾದ್ರೆ ಸೆಟ್ ದೋಸೆ ಮಾಡ್ಕೋಬೋದು, ಇಲ್ಲ ಆನಿಯನ್ ದೋಸೆ ಮಾಡ್ಕೋಬೋದು. ಎಲ್ಲದಕ್ಕೂ ಒಂದೇ ಹಿಟ್ಟು ಯೂಸ್ ಮಾಡಿದ್ರೂ ತುಂಬ ಟೇಸ್ಟಿಯಾಗಿ ಬರುತ್ತೆ. ಬಟ್ ನಾನಿವತ್ತು ಈ ಥರ ಮಸಾಲೆ ಸಾದಾ ಪ್ಲೇನ್ ದೋಸೆನೇ ಮಾಡ್ತಾಯಿದ್ದೀನಿ. ನೋಡಿ ಈ ಥರ. ಯಾಕಂದರೆ ನಾನು ತೊಗರಿಬೇಳೆ ಹಾಕ್ಕೊಂಡಿದ್ದೆ ಅಲ್ವಾ, ಅದಕ್ಕೆ ಸ್ವಲ್ಪ ಕಲರ್ ಬಂದಿದೆ. ಸೊ ಇದಕ್ಕೆ ಬೇಕಂದ್ರೆ ನೀವು ಸ್ವಲ್ಪ ಸಕ್ಕರೆನೂ ಸೇರಿಸ್ಕೋಬೋದು, ಸೋಡಾ ಪುಡಿನೂ ಹಾಕೋಬೋದು. ನಾನು ಸಕ್ಕರೆ ಸೋಡಾ ಪುಡಿ ಆ ಥರ ಏನೂ ಸೇರಿಸಿಲ್ಲ. ಸೊ ಕರೆಕ್ಟ್ ಇಂಗ್ರೀಡಿಯೆಂಟ್ಸ್ ಇಲ್ದಾಗಿ ಅದೇ ಫರ್ಮೆಂಟ್ ಆಗಿ ಚೆನ್ನಾಗಿ ಬಂದಿತ್ತು ಅದಕ್ಕೆ. ಮತ್ತು ನೋಡಿ ಈ ಥರ ದೋಸೆ ಚೆನ್ನಾಗಿ ಬಂದಿದೆ. ತುಂಬ ಕ್ರಿಸ್ಪಿಯಾಗೂ ಕಲರ್ಫುಲ್ಲಾಗೂ ಇತ್ತು. ನೋಡೋಕ್ಕೆ ತುಂಬ ಚೆನ್ನಾಗಿದೆ. ನೀವು ಈ ಥರ ಮಾಡ್ಕೊಳ್ಳಿ. ನಾನು ಮಾಡಿದ ದೋಸೆ ರೆಸಿಪಿ ರೀತಿ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇಷ್ಟ ಆಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು, ಫಾಲೋ ಮಾಡೋದನ್ನ ಮರಿಬೇಡಿ ಪ್ಲೀಸ್.